ಹಾಯ್ ಫ್ರೆಂಡ್ಸ್, ಸಿನಿಮಾ ನಟರಿಗೆ ಅದರಲ್ಲೂ ಹೀರೋ ಪಾತ್ರದಲ್ಲಿ ನಟಿಸೋರಿಗೆ ಹೇರ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್. ಎಷ್ಟೇ ಹ್ಯಾಂಡ್ಸಮ್ ಆಗಿದ್ರೂ ಕೂದಲು ಇಲ್ಲದಿದ್ರೆ ಹೀರೋ ಲುಕ್ ಬರಲ್ಲ. ಹೀಗಾಗಿ ಹಲವು ನಟರು ವಿಗ್ ಧರಿಸಿ ನಟಿಸ್ತಾ ಬಂದಿದ್ದಾರೆ. ಹಾಗಾದ್ರೆ ಸ್ಯಾಂಡಲ್ವುಡ್ ನಲ್ಲಿರೋ ಬೋಳು ತಲೆಯ ನಟರು ಯಾರು? ವಿಗ್ ಧರಿಸಿ ನಟಿಸೋ ಸ್ಟಾರ್ಗಳು ಯಾರು? ರಿಯಲ್ ಲೈಫ್ ನಲ್ಲೂ ವಿಗ್ ಧರಿಸೋ ನಟರು ಯಾರು? ದರ್ಶನ್ ವಿಗ್ ಧರಿಸಿಕೊಂಡಿದ್ದು ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ದರ್ಶನ್ ಚಾಲೆಂಜಿಂಗ್ ಸ್ಟಾರ್, ಸ್ಯಾಂಡಲ್ವುಡ್ ಸುಲ್ತಾನ ದರ್ಶನ್ ಸದ್ಯ ಜೈಲಿನಲ್ಲಿದ್ದಾರೆ. ಆರಂಭದಲ್ಲಿ ಇವರ ಹೇರ್ ಸ್ಟೈಲ್ ಚೆನ್ನಾಗೇ ಇತ್ತು. ಆದ್ರೆ ನಂತರದಲ್ಲಿ ಕೂದಲು ಉದುರಿ ಮುಂದಿನ ತಲೆಯಲ್ಲಿ ಕೂದಲು ಕಡಿಮೆ ಆಯ್ತು. ಹೀಗಾಗಿ ಕ್ರಾಂತಿ ಸಿನಿಮಾ ನಂತರ ದರ್ಶನ್ ವಿಗ್ ಧರಿಸೋಕೆ ಶುರು ಮಾಡಿದ್ರು. ಕಾಟೇರ ಸಿನಿಮಾದಲ್ಲಿ ದರ್ಶನ್ ವಿಗ್ ಧರಿಸಿರೋದು ಗೊತ್ತಾಗುತ್ತೆ. ರಾಜ್ಕುಮಾರ್ ಸ್ಯಾಂಡಲ್ವುಡ್ ವರನಟ. ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ಗೂ ತಲೆ ಕೂದಲು ಕಡಿಮೆ ಆಗಿತ್ತು. ಹೀಗಾಗಿ ಇವರು ಸಿನಿಮಾಗಳಲ್ಲಿ ವಿಗ್ ಧರಿಸಿ ನಟಿಸೋಕೆ ಶುರು ಮಾಡಿದ್ರು. ಅವರ ಬಹುತೇಕ ಸಿನಿಮಾಗಳಲ್ಲಿ ವಿಗ್ ಧರಿಸಿದ್ರು ಅನ್ನೋದು ವಿಶೇಷ. ಪಾತ್ರಕ್ಕೆ ತಕ್ಕಂತೆ ವಿಗ್ ಧರಿಸೋದು ಸಿನಿಮಾಗಷ್ಟೇ ಸೀಮಿತವಾಗಿ ಇರಿಸಿದ್ರು. ರಿಯಲ್ ಲೈಫ್ ನಲ್ಲಿ ವಿಗ್ ಧರಿಸಿಕೊಂಡು ಓಡಾಡ್ತಿರ್ಲಿಲ್ಲ. ಹೇಗಿದ್ದಾರೋ ಹಾಗೆ ಇರ್ತಿದ್ರು. ರಮೇಶ್ ಅರವಿಂದ್ ಕನ್ನಡದ ಸೀನಿಯರ್ ನಟರಲ್ಲಿ ಒಬ್ಬರಾದ ರಮೇಶ್ ಅರವಿಂದ್ ಈಗಲೂ ತುಂಬಾ ಯಂಗ್ ಆಗಿ ಕಾಣ್ತಾರೆ. ಆದ್ರೆ ತಲೆ ಕೂದಲು ಬೇಗನೆ ಹೋಗಿದ್ರಿಂದ ವಿಗ್ ಧರಿಸೋಕೆ ಶುರು ಮಾಡಿದ್ರು. ಇವರು ಸಿನಿಮಾ ಮತ್ತು ರಿಯಲ್ ಲೈಫ್ ಎರಡರಲ್ಲೂ ವಿಗ್ ಧರಿಸೋಕೆ ಶುರು ಮಾಡಿದ್ರು. ಇವರ ಬಳಿ 2-3 ವಿಗ್ ಇದ್ದು ಅವಾಗವಾಗ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ. ವಿಷ್ಣುವರ್ಧನ್ ದಾದಾ ವಿಷ್ಣುವರ್ಧನ್ಗೂ ಕೊನೆಯಲ್ಲಿ ಕೂದಲು ಕಡಿಮೆ ಆಗಿತ್ತು. ಹೀಗಾಗಿ ಇವರು ಹೊರಗೆ ಓಡಾಡುವಾಗ ತಲೆಗೆ ಬಟ್ಟೆ ಕಟ್ಟಿಕೊಳ್ತಿದ್ರು ಮತ್ತು ಸಿನಿಮಾಗಳಲ್ಲಿ ಪಾತ್ರಕ್ಕೆ ತಕ್ಕಂತೆ ವಿಗ್ ಧರಿಸ್ತಿದ್ರು. ಇವರು ವಿಧಿವಶರಾದಾಗಲೂ ಇವರ ತಲೆಗೆ ಕಟ್ಟಿದ್ದ ಬಟ್ಟೆ ತೆಗೆದಿರ್ಲಿಲ್ಲ. ಅಂಬರೀಶ್ ರೆಬಲ್ ಸ್ಟಾರ್ ಅಂಬರೀಷ್ಗೆ ಕೊನೆಯಲ್ಲಿ ಮುಂದಲೆ ಕೂದಲು ಕಡಿಮೆ ಆಗಿತ್ತು. ಹೀಗಾಗಿ ಸಿನಿಮಾಗಳಲ್ಲಿ ಪಾತ್ರಕ್ಕೆ ಅಗತ್ಯವಾದ ವಿಗ್ ಧರಿಸ್ತಿದ್ರು. ಆದ್ರೆ ರಿಯಲ್ ಲೈಫ್ ಅಲ್ಲಿ ವಿಗ್ ಧರಿಸ್ತಿರ್ಲಿಲ್ಲ. ಇವರು ರಿಯಲ್ ಲೈಫ್ ಅಲ್ಲಿ ವಿಗ್ ಮಾತ್ರ ಅಲ್ಲ, ಮೇಕಪ್ ಮಾಡ್ತಿರ್ಲಿಲ್ಲ. ರವಿಚಂದ್ರನ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ಗೆ ಒಂದು ಟೈಮಲ್ಲಿ ತಲೆ ತುಂಬಾ ಗುಂಗುರು ಕೂದಲು. ಎಲ್ಲರದ್ದು ಒಂದ್ ರೀತಿ ಹೇರ್ ಸ್ಟೈಲ್ ಆದ್ರೆ ರವಿಚಂದ್ರನ್ ರದ್ದೇ ಡಿಫ್ರೆಂಟ್ ಹೇರ್ ಸ್ಟೈಲ್ ಇತ್ತು. ಆದ್ರೆ ಬರ್ತಾ ಕೂದಲು ಕಡಿಮೆ ಆಯ್ತು. ಹೀಗಾಗಿ ಇವರು ಸಿನಿಮಾಗಳಲ್ಲಿ ಅಗತ್ಯಕ್ಕೆ ತಕ್ಕಂತೆ ವಿಗ್ ಧರಿಸಲು ಶುರು ಮಾಡಿದ್ರು. ಜೊತೆಗೆ ಹೊರಗೆ ಹೋಗುವಾಗ ಇವರು ತಲೆಗೆ ಹ್ಯಾಟ್ ಧರಿಸೋದು ಮರೆಯೋದಿಲ್ಲ. ಶರಣ್ ಚಿತ್ರರಂಗಕ್ಕೆ ಬಂದು ಸಪೋರ್ಟಿವ್ ಪಾತ್ರದಲ್ಲಿ ನಟಿಸಿ ನಂತರ ಕಾಮಿಡಿ ಕಿಂಗ್ ಆಗಿ ನಟಿಸಿ ಈಗ ಹೀರೋ ಆಗಿ ಮಿಂಚ್ತಿರೋ ನಟ ಶರಣ್. ಇವರಿಗೂ ತಲೆ ಕೂದಲು ತುಂಬಾ ಕಡಿಮೆ ಇದೆ. ಸಿನಿಮಾಗಳಲ್ಲಿ ವಿಗ್ ಧರಿಸಿ ಆಕ್ಟಿಂಗ್ ಮಾಡ್ತಾರೆ. ಆದ್ರೆ ರಿಯಲ್ ಲೈಫ್ ನಲ್ಲಿ ವಿಗ್ ಧರಿಸೋದಿಲ್ಲ. ಶ್ರೀನಾಥ್ ಹಿರಿಯ ನಟ ಶ್ರೀನಾಥ್ಗೆ ಆರಂಭದಲ್ಲಿ ತಲೆ ತುಂಬಾ ಕೂದಲು ಇತ್ತು. ಹೀಗಾಗಿಯೇ ಪ್ರಣಯ ರಾಜ ಅಂತಲೇ ಹೆಸರು ಮಾಡಿದ್ರು. ಆದ್ರೆ ಕಾಲ ಕಳೆದಂತೆ ಮುಂದಲೆಯಲ್ಲಿ ಕೂದಲು ಕಡಿಮೆ ಆಗ್ತಾ ಬಂತು. ಹೀಗಾಗಿ ವಿಗ್ ಧರಿಸೋಕೆ ಶುರು ಮಾಡಿದ್ರು. ಇವರು ಸಿನಿಮಾ ಮಾತ್ರವಲ್ಲ, ರಿಯಲ್ ಲೈಫ್ ನಲ್ಲೂ ವಿಗ್ ಧರಿಸಿಯೇ ಓಡಾಡ್ತಾರೆ. ಸುನೀಲ್ ಎಕ್ಸ್ಕ್ಯೂಸ್ ಮೀ ಅಂತ ಮಿಂಚಿದ್ದ ಸುನೀಲ್ ತನ್ನ ಭರ್ಜರಿ ನಟನೆಯಿಂದಲೇ ಹೆಸರು ಮಾಡಿದ್ರು. ಆದ್ರೆ ನಂತರದಲ್ಲಿ ತಲೆ ಕೂದಲು ಉದುರಿತ್ತು. ವಿವಿಧ ಕಾರಣಗಳಿಂದ ಸುನೀಲ್ ಕೂಡ ಸಿನಿರಂಗದಿಂದ ದೂರ ಉಳಿದಿದ್ರು. ಆದ್ರೀಗ ಮತ್ತೆ ಚಿತ್ರರಂಗಕ್ಕೆ ರೀ ಎಂಟ್ರಿ ಕೊಟ್ಟಿದ್ದು ವಿಗ್ ಧರಿಸಿದ್ದಾರೆ. ಅಭಿಜಿತ್ ನಟ ಅಭಿಜಿತ್ ಹಲವಾರು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿ ಗಮನ ಸೆಳೆದ ಕಲಾವಿದ. ಆದ್ರೆ ಕಾಲ ಕಳೆದಂತೆ ಇವರಿಗೆ ತಲೆ ಕೂದಲು ಕಡಿಮೆ ಆಯ್ತು. ಹೀಗಾಗಿ ವಿಗ್ ಧರಿಸೋಕೆ ಶುರು ಮಾಡಿದ್ರು. ರಜನಿಕಾಂತ್ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಅಣ್ಣಾವ್ರ ರೀತಿಯಲ್ಲೇ ಕೂದಲು ಕಳೆದುಕೊಂಡಿದ್ರು. ಹೀಗಾಗಿ ನಂತರದಲ್ಲಿ ಸಿನಿಮಾಗಳಲ್ಲಿ ವಿಗ್ ಧರಿಸೋಕೆ ಶುರು ಮಾಡಿದ್ರು. ಆದ್ರೆ ರಿಯಲ್ ಲೈಫ್ ನಲ್ಲಿ ಇವರು ವಿಗ್ ಧರಿಸೋದಾಗಲಿ ಮೇಕಪ್ ಮಾಡೋದಾಗಲಿ ಮಾಡೋದಿಲ್ಲ. ಮಹೇಶ್ ಬಾಬು ದಕ್ಷಿಣ ಭಾರತದ ಹ್ಯಾಂಡ್ಸಮ್ ನಟರಲ್ಲಿ ಮಹೇಶ್ ಬಾಬು ಕೂಡ ಒಬ್ರು. ಇವರಿಗೂ ಮುಂದಲೆಯಲ್ಲಿ ಕೂದಲು ಕಡಿಮೆ ಇದ್ದು ಹೇರ್ ಪ್ಯಾಚಪ್ ಮಾಡಿಸಿಕೊಂಡಿದ್ದಾರೆ. ಸೂರ್ಯ ತಮಿಳು ನಟ ಸೂರ್ಯಗೆ ಆರಂಭದಲ್ಲಿ ತಲೆ ತುಂಬಾ ಕೂದಲು ಇತ್ತು. ಆದ್ರೆ ಕಾಲ ಕಳೆದಂತೆ ಮುಂದಿನ ತಲೆಯಲ್ಲಿ ಕೂದಲು ಕಡಿಮೆ ಆಯ್ತು. ಹೀಗಾಗಿ ಹೇರ್ ಪ್ಯಾಚಪ್ ಮಾಡಿಸಿಕೊಂಡ್ರು. ವಿಜಯ್ ಗಿಲ್ಲಿ ನಟ ವಿಜಯ್ ಯಶಸ್ಸಿನ ಪೀಕ್ ನಲ್ಲಿದ್ದಾಗಲೇ ಹೇರ್ ಲಾಸ್ ಶುರುವಾಯ್ತು. ಬರ್ತಾ ತಲೆಯಲ್ಲಿ ತುಂಬಾ ಕೂದಲು ಕಡಿಮೆ ಆಯ್ತು.
ಹೀಗಾಗಿ ಇವರು ವಿಗ್ ಧರಿಸೋಕೆ ಶುರು ಮಾಡಿದ್ರು. ಯಾವಾಗಲೂ ವಿಗ್ ಧರಿಸಿಕೊಂಡೇ ಇರ್ತಾರೆ. ಮೋಹನ್ ಲಾಲ್. ಬಹುಭಾಷಾ ನಟ ಮೋಹನ್ ಲಾಲ್ಗೆ ಮೊದಲು ತಲೆಯಲ್ಲಿ ಸೊಂಪಾಗಿ ಕೂದಲು ಇತ್ತು. ಆದ್ರೆ ನಂತರದಲ್ಲಿ ತಲೆ ಬೋಳಾಗಿದ್ರಿಂದ ವಿಗ್ ಧರಿಸೋಕೆ ಶುರು ಮಾಡಿದ್ರು. ಪ್ರಭಾಸ್. ಬಾಹುಬಲಿ ಖ್ಯಾತಿಯ ನಟ ಪ್ರಭಾಸ್ಗೂ ಹೇರ್ ಫಾಲ್ ಪ್ರಾಬ್ಲಮ್ ಇತ್ತು. ಮುಂದಲೆಯಲ್ಲಿ ಕೂದಲು ಉದುರೋಕೆ ಶುರುವಾಗಿದ್ರಿಂದ ಬಾಹುಬಲಿ ಸಿನಿಮಾದಿಂದ ಹೇರ್ ಪ್ಯಾಚಪ್ ಮಾಡಿಸಿಕೊಂಡ್ರು. ಫ್ರೆಂಡ್ಸ್, ಇದು ಕನ್ನಡ ಚಿತ್ರರಂಗದಲ್ಲಿ ಯಾವೆಲ್ಲ ನಟರು ವಿಗ್ ಧರಿಸ್ತಾರೆ, ಈ ಹಿಂದೆ ಯಾರು ವಿಗ್ ಧರಿಸಿದ್ರು ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಇವರಲ್ಲಿ ಯಾವ ನಟನ ಹೇರ್ ಸ್ಟೈಲ್ ವಿಗ್ ಅನಿಸೋದಿಲ್ಲ, ಯಾರದ್ದು ರಿಯಲ್ ಹೇರ್ ಸ್ಟೈಲ್ ರೀತಿಯೇ ಕಾಣಿಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.